ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ವಿಶೇಷವಾಗಿ ಮತ್ತೆ ನಿಮಗೆ ಈ ವಿಡಿಯೋ ಮಾಡುವ ಅವಶ್ಯಕತೆ ಯಾಕಾಯ್ತಪ್ಪ ಅಂದ್ರೆ, ಪ್ರವಾಹ ನೀರಿನ ದಾಳಿ ಮತ್ತಷ್ಟು ಜೋರಾಗ್ತಾ ಇದೆ. ನದಿ ದಂಡೆಯ ಜನ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಕೃಷ್ಣ ಮತ್ತು ಘಟಪ್ರಭಾ ಎರಡರ ಬದಲಾಗಿ ಘಟಪ್ರಭಾ ನದಿ, ಅದರಲ್ಲೂ ಗೋಕಾಕದಲ್ಲಂತೂ ಜನ ಸೋತು ಹೋಗಿದ್ದಾರೆ. ಅದರಲ್ಲೂ ಉಪ್ಪಾರೋಣಿ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಬೋಸ್ಗಾರ್ ಗಲ್ಲಿ ಆಗಿರ್ಬೋದು, ಕುಂಬಾರ ಓಣಿ ಆಗಿರ್ಬೋದು. ಮೊದಲು ಈ ಪ್ರವಾಹ ದಾಳಿಗೆ ಬಲಿಯಾಗುವ ಪ್ರದೇಶನೇ ಇದು. ದಾಳಂಬರಿ ತೋಟ ಆಗಿರ್ಬೋದು, ನೀರು ಇಳಕಲಿಗಿರೋದ್ರಿಂದಾಗೆ ಸಹಜವಾಗಿ ನೀರು ಒಳಗೋಕೆ ಈ ಸಣ್ಣ ಪಾಪ ಅಲ್ಲಿ ಜನ ಗಂಜಿ ಕಾಣಿಕೆ ಅದ ಹೋಗಿದ್ದಾರೆ ಪಾಪ ಸ್ಥಾನಾಂತರ ಆಗಿ. ಪ್ರತಿ ವರ್ಷ ಇದು ಏನಪ್ಪ ನಮಗೆ ಈಗ ಶಾಶ್ವತ ಪರಿಹಾರ ನಮಗೆ ಬೇಕು ಅಂತ ಅನ್ನೋದು ಬೇಡಿಕೆನಲ್ಲಿ ಜನ ಎಲ್ಲ ಮಾತಾಡ್ತಾ ಇದ್ದಾರೆ. ಬೇಕು ನಮಗಂದರೆ ನಮ್ಮ DC ಅವರಿಗೆ, ಅದರಲ್ಲೂ ಮೊಹಮ್ಮದ್ ರೋಷನ್ ಅವರಿಗೆ ನಮ್ಗೆ ಬೇಕೇ ಬೇಕಪ್ಪ, ನಾವು ಸ್ಥಳಾಂತರ ಮಾಡಿ ಜಾಗ ಕೊಡ್ರಿ, ಮತ್ತೆ ಮಾಡಿ ನಾವು ಹೋಗ್ತೀವಿ ಅದು ಅನ್ನುವಂಥ. ಹೌದು ರೀ, ಇವತ್ತು ಪ್ರತಿ ವರ್ಷದ ಬರೋದು ನೀರು ಹೆಚ್ಚಾಯಿತು, ಮಳೆ ಹೆಚ್ಚಾಯಿತು, ಭಯ ಸ್ಟಾರ್ಟ್ ಆಯಿತು. ಮನೆಯಲ್ಲಿ ಯಾವಾಗ ಬರ್ತದಪ್ಪ ಅಂತೇಳಿ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ಮಾತಾಡಿದ್ದೀನಿ. ಅದು ಇವತ್ತು ಜನ ಓಪನ್ ಆಗಿ ಅದನ್ನು DC ಅವರಿಗೆ, ಅದು ನಮ್ಮ ಈ ಒಂದು ಮೊಹಮ್ಮದ್ ರೋಷನ್ ಬೇಗ್ ಅವರಿಗೆ ಕೇಳ್ಕೊಳ್ತಿದ್ದಾರೆ. ಅದೇ ರೀತಿ ಕೃಷ್ಣಾ ದಂಡೆ ಮೇಲೂ ಸಹ ಇದೆ, ಕಾಗವಾಡ ಆಗಿರ್ಬೋದು, ಮತ್ತೆ ಆಗಿರ್ಬೋದು. ಅದರಲ್ಲೂ ಪ್ರಮುಖವಾಗಿ ಈ ಕುಡಚಿ ಸೇತುವೆ ಮುಳುಗಿದ್ದು ಸಹಿತ ಅಲ್ಲಿ ಆ ಭಾಗದಲ್ಲಿ ತೊಂದರೆ ಕೊಡ್ತಾ ಇದೆ ಅಂತ. ತೊಂದರೆ ಕೊಡೋದ್ರೆ ಏನಿಲ್ಲ, ಇದು ಶಾಶ್ವತ ಪರಿಹಾರ ಹುಡುಕಬೇಕಾಗಿದೆ, ಬಿಟ್ಟು ಮತ್ತೊಂದು ಏನೂ ಇಲ್ಲ. ಮತ್ತು ಬೆಳೆ ನಾಶ ಅಂತ ಅದನ್ನ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನದಿ ದಂಡೆಯಲ್ಲಿರುವಂಥ ಒಂದು ಬೆಳೆಗಳಿಗೆ ಪೆಟ್ಟು ಬೀಳುವಂಥ ಸ್ವಾಭಾವಿಕ, ಅದನ್ನ ಏನೋ ಪರಿಹಾರ ಮಾಡ್ಬೋದು. ಬಟ್ ಮನೆ ಒಳಗೆ ಬದುಕನ್ನು ನಾಶ ಮಾಡೋದು ಪ್ರತಿ ವರ್ಷವೂ ಇದು ಆಗುವಂಥದ್ದು. ಜನರ ಮಾತ್ರ ರೋಷವಾಗಿದ್ದಾರೆ. ಅದರಲ್ಲೂ ಬಡ ಹೆಣ್ಣುಮಕ್ಕಳು ಪಾಪ ಬದುಕುವಂಥ ಕುಂಬಾರೋಣಿ ಆಗಿರ್ಬೋದು, ಇಲ್ಲೇ ಗೋಕಾಕದಲ್ಲೇ, ಅಥವಾ ನಮ್ಮ ಉಪ್ಪಾರೋಣಿ ಆಗಿರ್ಬೋದು, ಬೋಜಾರಗಲ್ಲಿ ಆಗಿರ್ಬೋದು. ವಿಶೇಷವಾಗಿ ಇನ್ನಷ್ಟು ನೀರು ಹೆಚ್ಚಾದ್ರೆ ಅಲ್ಲೆಲ್ಲ ನೀರಿನ ಜೋರಾಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಜನ ಗಾಬರಿಗೊಳ್ತಾ ಇದ್ದಾರೆ ಪ್ರತಿ ವರ್ಷ. ಇದೇನಪ್ಪ ಯಾಕಂತ ಮಳೆ ಶುರು ಆಯಿತು, ಹೆಚ್ಚಾಗಲಿಕ್ಕೆ ಹೆಚ್ಚಂದ್ರೆ ಈ ಭಾಗದ ಜನ, ಒಟ್ಟಾರೆ ಎಲ್ಲ ಕಡೆ ಜನ ಗಾಬರಿ ಆಗುವಂಥದ್ದು. ಇದಕ್ಕೊಂದು ಪರಿಹಾರ ಬೇಕು ನಮಗಂತೆ. ಈ ದಿವಸದಲ್ಲಿ ಜನನೂ ಮಾತಾಡ್ಕೊಂಡಿದ್ದಾರೆ. ಸಾಕಷ್ಟು ಮನವಿ ಮಾಡಿದ್ದೀರಿ ನಾವು ಲೋಕಲ್ ನಮ್ಮ ಶಾಸಕರ ಜೊತೆಗೆ, ರಮೇಶ್ ಜಾರಕಿಹೊಳಿ ಅವರಿಗೆ, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿಗೆ, ಅದನ್ನೆಲ್ಲ ಮೂಡಲಗಿ ಏರಿಯಾದಲ್ಲ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ, ಮುಂದೆ ಬಾಗಲಕೋಟೆದಾಗ ಮುಂದೆ ಮುದುಗಳು ಹೋಗಿದ್ದಳು ಎಲ್ಲ ಕಡೆನೂ ಜನ ಒಂದಿಷ್ಟು ಏನಪ್ಪ ಅಂತಂದ್ರೆ ಮನವಿ ಮಾಡ್ಕೊಂಡು ನೀರು ಬರೋದಂಗೆ ಏನು ಮಾಡ್ರಪ್ಪ ನಮ್ಮ ವ್ಯವಸ್ಥೆ ಅನ್ನುವಂಥ ಮಾತನ್ನು. ಹೀಗಾಗಿ ಜನ ಕಂಗಾಲಾಗೆ ಸಾಕಷ್ಟು ಒದ್ದಾಟ ಸ್ಥಿತಿಯಲ್ಲಿ ಬಂಧಿಸಿದ್ದಾರೆ ಇವತ್ತಂತ. ಅದರಲ್ಲೂ ಘಟಪ್ರಭಾ ನದಿ ಅದು ಗೋಕಾಕ್ ಒಂದಿಷ್ಟು ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದಾಗೆ ಈ ಪೂರ್ವದ ಭಾಗ ಮತ್ತು ಲೋಸೂರು ಫೂಲು ಈಗಾಗಲೇ ಮುಚ್ಚದ. ಈ ನಮ್ಮ ಹಿರಣ್ಯಕೇಶಿ ಮತ್ತು ಘಟಪ್ರಭಾ ಜೊತೆಗೆ ಇಲ್ಲೇ ನಮ್ಮ ಮಾರ್ಕಂಡ ನದಿ ಅದು ಸೇತುವೆ ಮುಚ್ಚಿದೆ. ಹೀಗಾಗಿ ಜನ ಇಲ್ಲಿ ಬರೋದು ಕಟ್ಟ ಹಾಕ್ಲಿಕ್ಕೆ. ಅದಾಗಲಿ ಏನೋ ಒಂದಿಷ್ಟು 4 ದಿನ ಸಹನ ಮಾಡ್ಬೋದು. ಬಟ್ ಬದುಕಿಗೆ ತ್ರಾಸಾದಾಗ, ದಿನನಿತ್ಯದ ಬದುಕು ನಾಶ ಆದಾಗ ಸಹಜವಾಗಿ ಯಾರಿಗಾದ್ರೂ ರೋಷ ಹೋಗ್ತದೆ. ಮನೆ ಒಳಗೆ ನೀರು ಹೋಗ್ಕೋ ಮಾಡಿ ಅದು ಮತ್ತೆ ಮುಗಿದು ನದಿ ಹೊರಳಿ ಹೋದ್ಮೇಲೂ ಕೆಲವು ದಿನಗಳವರೆಗೆ ಅದು ಕಾಟ, ಅದರದ ತೊಂದರೆ, ಮತ್ತು ಮರಳಿ ಬದುಕನ್ನು ಕಟ್ಕೊಳ್ಳೋದು. ಏನೋ ಒಂದಿಷ್ಟು ಕೊಡ್ತಾರೆ ಪುಡಿಗಾಸನ್ನು ಸರ್ಕಾರ, ಅದು ಎದಕ್ಕೂ ಆಗೋದಿಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ಅಲ್ಲಿ ಸ್ವತಂತ್ರ ಅಭಿಪ್ರಾಯ. ಇಲ್ಲಿ ಅವ್ರು ಕೊಡುವಂಥ ಪರಿಹಾರ ನಮಗೆ ಎದಕ್ಕೂ ಮುಟ್ಟೋದು ಇಲ್ಲ, ಅದು ಏನು ಆಗೋದಿಲ್ಲ. ಗಂಜಿ ಕಾಣಿರಿ ಏನಷ್ಟು ನಾವು, ಅಥವಾ ಗಂಜಿ ಕೇಂದ್ರಗಳಲ್ಲಿ ಏನು ಅಷ್ಟು ಒಟ್ಟಿಗೆ ಅಲ್ಲಿ ಕೊಡ್ತಾರೆ, ಅದಷ್ಟ ನಂತರದಲ್ಲೇ ನಾವ್ಯಾರು ಅವ್ರ್ಯಾರು ನದಿ ಇಳಿದು ಹೋಗ್ಬೇಕು. ಅದ್ರ ಬಗ್ಗೆ ಯಾರು ಚಿಂತನೆ ಮಾಡೋದಿಲ್ಲ. ಪ್ರತಿ ವರ್ಷ ಬರ್ತಾನೆ ಇದೆ. ಇದಕ್ಕೊಂದು ಪರಿಹಾರ ಶಾಶ್ವತ ಮಾಡಿರಿ ಅನ್ನೋದನ್ನು ನಮ್ಮ DC ಮೊಹಮ್ಮದ್ ರೋಷನ್ ಅವ್ರ ಮುಂದೆ ಎಲ್ಲರೂ ಒಕ್ಕೊರಲಿಕ್ಕೆ ಕೊಡಿದ್ದಾರೆ. ಮತ್ತು ಅದಕ್ಕೆ ಅವರು ಇದು ಶಾಶ್ವತ ಪರಿಹಾರ ಆಗುವಂಗೆ ನಾವು ಪ್ರಾಫಿಟ್ ಇದು ಕೇಳಿದ್ದಾರೆ. ಮತ್ತು ನಾವು ಆ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸ್ತೀವಿ, ಇದಕ್ಕೆ ಏನು ಮಾಡ್ರಪ್ಪ ಜಾಗ ಕೊಡ್ರಿ ಅಂತೇಳಿ. ಇನ್ನು ಇರೋದು ಏನಪ್ಪ ಗೋಕಾಕ್ ಮಟ್ಟಿಗೆ ಹೇಳ್ಬೇಕಾಗಿದ್ರೆ ಗುಡ್ಡದ ಏರಿಯಾ ಆಗಿರ್ಬೋದು, ಅಥವಾ ಪಾಲಸ್ ಏರಿಯಾದ ದಿಬ್ಬಗಳಾಗಿರ್ಬೋದು, ಅಥವಾ ಇಂಥ ನೀವು ಹೋದ್ರಪ್ಪ ಅಂತಂದ್ರೆ ಇನ್ನೂ ಕೆಲವೊಂದಿಷ್ಟು ಹಳ್ಳಿಗಳು ಬರ್ತವೆ ಸಮೀಪದಲ್ಲೇ, ಪಾರ್ನಟ್ಟಿ ಅದು ಆ ಸೈಡ್ ಹಿಂದಿನ ಗುಡ್ಡಗಳಾಗಿರ್ಬೋದು. ಆ ಭಾಗದಲ್ಲಿ ಸ್ಥಳಾಂತರ ಮಾಡಬೇಕಾಗಿದ್ದಷ್ಟ ನೀರು ಎಲ್ಲಿ ಬರೋದಿಲ್ಲ ಆ ಜಾಗವನ್ನು ಏನಾದರೂ ಮಾಡಿ ಸರ್ಕಾರ ಇದ್ದು ಕೊಡಬೇಕಾಗಿದ್ದು. ಅದಕ್ಕೆ ನಮ್ಮ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಭಾಳಷ್ಟು ಮುತುವರ್ಜಿ ವಹಿಸಬೇಕಾಗಿದೆ. ಇದು ಪರಿಹಾರ ಮಾಡಿದರೆ ನಿಶ್ಚಿತವಾಗಿ ಆ ಜನ ಎಲ್ಲ ಅವ್ರಿಗೆ ಋಣಿನ ಆಗಿರ್ತಾರೆ ಶಾಶ್ವತವಾಗಿರೋದು ಅಷ್ಟೇ ಸತ್ಯದ. ಆದರೆ ಇದರಿಂದಾಗಿ ನಿಧಾನಕ್ಕೆ ಈ ಒಂದು ರಮೇಶ್ ಜಾರಕಿಹೊಳಿ ಮೇಲೆ ಆಗಿರ್ಬೋದು, ಅಥವಾ ಸತೀಶ್ ಅವ್ರ ಮೇಲೆ ಆಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅಲ್ಲಿ ಮುಳುಗಿ ಏರಿಯಾದಲ್ಲಿ ಆಗಿರ್ಬೋದು, ಅಸಂತುಷ್ಟತೆ ಜನರಲ್ಲಿ ಕಾಣ್ತಾ ಇದೆ ಅನ್ನೋದು ಎದ್ದು ಕಾಣುತ್ತಿರೋ ಸತ್ಯ ಆಗಿದೆ. ಅದಕ್ಕಾಗಿ ಈ ಎಲ್ಲ ದಿಶೆಯಲ್ಲಿ ಇದೊಂದಲ್ಲ, ಮುಂದಿನ ಎಲ್ಲ ಕಡೆ ಇದು ತೊಂದರೆ ಕೊಡೋದ್ರಿಂದಾಗಿ ಸರ್ಕಾರ ಮಾತ್ರ ಇದರ ಬದಲಾಗಿ ಇನ್ನಷ್ಟು ತೀವ್ರವಾಗಿ ಕೆಲಸ ಮಾಡಿ ಶಾಶ್ವತವಾಗಿ ಪಾಪ ಅವರಿಗೆ ಬಡವರಿಗೆ ಬದುಕುವಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಉತ್ತಮ. ಈಗ ಅದರಲ್ಲೂ ಬ್ರಾಹ್ಮಣರ ಗಲ್ಲಿ ಆಗಿರ್ಬೋದು, ಅದರ ಬದಿಯಲ್ಲಿ
ಬೋಸ್ಗಾರ್ಗಲ್ಲಿ ಆಗಿರ್ಬೋದು, ಕೆಳಗಿನಪೇಟೆಯಲ್ಲಿ ಭಾಳಷ್ಟು ನೀರು ಹೋಗೋದ್ರಿಂದಾಗೆ ಗೋಕಾಕದಲ್ಲೇ ಅದರ ಬಗ್ಗೆ ರೀಬಿಲ್ಡಪ್ ಮಾಡೋದು, ಅಲ್ಲಿ ಜಾಗವನ್ನು ಬಿಡಿಸಿ ಮದ್ದುಗಳು ಹಾಕುವಂಥದ್ದು ಭಾಳ ಅವಶ್ಯಕ. ಇಲ್ಲಾಂದ್ರೆ ಪ್ರತಿ ವರ್ಷ ಇದೇ ಮಾತು ಅವ್ರು ಇದೇ ರೀತಿಯಾಗಿ ತಮ್ಮ ವಸ್ತು ತೊಗೊಂಡು ಓಡಾಡೋದು ಮಾಡೋದು ಇವೆಲ್ಲ ನಡೆಯುವಂಥ ಆಗಿದಾವ. ಈ ದಿಶೆಯಲ್ಲಿ ಈಗ ಪ್ರವಾಹ ಬಂದು ಗೋಕಾಕ್ ಬರುವಂಥ ಬಸ್ಸುಗಳಾಗಲಿ ಮತ್ತು ಅಲ್ಲಿ ವಾಹನಗಳೆಲ್ಲ ಬಂದಾಗಿದ್ದಾವೆ, ಹಾದಿಗಳು ಸಹಿತ. ಅದು ಹಾದಿ ಬಂದಾಗಿ ದಿನ ಮಾಡ್ಬೋದು. ಇದೇ ಸಮಯದಲ್ಲಿ ಇನ್ನೊಂದಿಷ್ಟು ಗೋಕಾಕ್ ಬರುವಂಥ ಇನ್ನೊಂದು ಫೂಲ್ ಇಲ್ಲಿ ಕಟ್ಟಿದ್ದಾರೆ. ಆ ಫೂಲದಲ್ಲಿ ಬ್ರಿಡ್ಜ್ ಕಟ್ಟಿದ್ದಾರೆ, ಎತ್ತರದ ಬ್ರಿಡ್ಜ್ ಅದ. ಆದರೆ ಅಲ್ಲಿಯೂ ದುರಂತ ಏನಪ್ಪ ಅಂದರೆ ಏಕಾಏಕಿ ನೀರು ಆ ಸೇತುವೆ ಸುತ್ತ ಬಂದಿಲ್ವಂಥ ಒಂದು ಅವೈಜ್ಞಾನಿಕವಾಗಿ ಕಟ್ಟಿದ್ರಿಂದಾಗಿ ಇಲ್ಲೂ ಸಹಿತ ಬೇರೆ ಊರಿಂದ ಬರ್ತಿದ್ದ ಬಸ್ ಆಗಲಿ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ದೊಡ್ಡ ಫೂಲ್ ಕಟ್ಟಿದ್ದಾರೆ. ಆದರೆ ಆ ಒಂದು ಗೋಕಾಕ್ ಗಂಡ ಪ್ರಮಾಣ ಇದೆ ಆ ದಡದಲ್ಲೇ ಇಳಕಲಿರೋದ್ರಿಂದಾಗಿ ನೀರು ಬಂದು ನಿಲ್ಲುವುದರಿಂದಾಗಿ ನಮ್ಮ ಸಹಜವಾಗಿ ಬಸ್ಸುಗಳು ಈ ಭಾಗದಿಂದ ಬರುವಂಥ ಬಂದಾಗಿದ್ದಾವಂತ. ಅದು ಒಂದು ರೀತಿಯಿಂದ ಏನಪ್ಪ ಇದು ಯಾಕೆ ಕಟ್ಟಿದ್ರು ಈ ಬ್ರಿಡ್ಜ್ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ ಜನ. ಯಾಕೆಂದರೆ ಗೋಕಾಕ್ ಲೋಸರ್ ಪೋಲ್ ಬಂದಾಯ್ತಪ್ಪ ಇಲ್ಲಿ ಒಂದಿಷ್ಟು ಎತ್ತರದ ಲೋಸರ್ ಪೋಲ್ಗಿಂತ ಇಲ್ಲಿ ಒಳಗೆ ಬರಲಿಕ್ಕೆ ಸಾಧ್ಯ ಇತ್ತು. ಇನ್ನಷ್ಟು ಎತ್ತರ ಆಗಿ ಡೈರೆಕ್ಟಾಗಿ ಶುಗರ್ ಫ್ಯಾಕ್ಟ್ರಿ ತನಕ ಎತ್ತರ ಇಟ್ಕೊಂಡು ಹೋಗಿದ್ರೆ ಇವತ್ತು ಸರಳವಾಗಿ ಊರ ಒಳಗೆ ಬರೋದಕ್ಕೆ ಅನುಕೂಲಗಳಾಗ್ತಾ ಇದ್ವು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಒಂದು ಪ್ರವಾಹ ಇಲ್ಲಿಯ ಏನಂತೀರಿ ನೀವು ಅದಕ್ಕೆ ಕಾಳಜಿ ಕೇಂದ್ರಗಳಲ್ಲಿ ಜನ ಪಾಪ ಹೋಗಿ ನಿಲ್ಲೋದು ಅವ್ರಿಗೇನೋ ಕೊಟ್ಟಿದ್ದಾರೆ ಇರಲಿಕ್ಕೆ. ಬಟ್ ಪ್ರತಿ ವರ್ಷವೂ ಇದೇ ರೀತಿ ಇರೋದ್ರಿಂದಾಗಿ ಜನ ಮಾತ್ರ ರೋಷ್ ಹೋಗಿ ನಮಗೆ ಶಾಶ್ವತ ಪರಿಹಾರ ಕೊಡ್ರಿ ಅಂತ ಇವತ್ತು ಬೆನ್ನತ್ತಿದ್ದಾರೆ. ಅದರಲ್ಲೂ ಡಿ ಸಿ ಅವರಿಗೆ ಆಗಿರ್ಬೋದು, ಇನ್ನೊಬ್ಬರಿಗೆ ಆಗಿರ್ಬೋದು, ಬೆನ್ನತ್ತಿದ್ದನ್ನು ಶಾಶ್ವತವಾಗಿ ಒಂದು ಪರಿಹಾರ ಮಾಡಿರಿ ಅನ್ನುವಂಥ ಒಂದು ಬೇಡಿಕೆ ನೀಡಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ನಮ್ಮ ಸರ್ಕಾರ ಈ ದಿಸೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಇಳಿಜಾರು ಪ್ರದೇಶದಲ್ಲಿ ಅದು ತಗ್ಗಿನ ಪ್ರದೇಶದಲ್ಲಿರುತ್ತಿರುವಂತಹ ಜನರಿಗೆ ಅನುಕೂಲ ಮಾಡುವ ಎತ್ತರ ಸ್ಥಳಗಳಿಗೆ ಸ್ಥಳಾಂತರ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಜಲ್ದಿ ಮಾಡಿಕೊಟ್ರೆ ಪ್ರತಿ ವರ್ಷ ಆಗುವ ಅಪಾಯ ಕಡಿಮೆ ಆಗ್ಬೋದು ಅಂತ. ಇದು ಗೋಕಾಕ್ ಸಮಸ್ಯೆ ಆದ್ರೆ ಇನ್ನು ಈಗ ನಿಮಗೆ ಹೇಳಿದಂಗೆ ಚಿಕ್ಕೋಡಿ ಭಾಗದಲ್ಲಿ ಕೃಷ್ಣಾ ನದಿ ಸಾಕಷ್ಟು ಅಲ್ಲಿ ಹಾವಳಿ ಆಗೋದ್ರಿಂದಾಗಿ ಅಲ್ಲಿಯೂ ನದಿಯ ದಂಡೆ ಹಳ್ಳಿಗಳನ್ನು ಸಹ ಶಿಫ್ಟ್ ಮಾಡುವಂಥದ್ದು ಬೇರೆ ಕಡೆ ಮಾಡುವಂಥ ಕೆಲಸಗಳು ಅಲ್ಲಿಯೂ ಆಗಬೇಕಾಗ್ಯದ. ಎತ್ತರದ ಪ್ರದೇಶ ನೀರು ಬಲ್ಲಾರದ ಪ್ರದೇಶಕ್ಕೆ ಅವ್ರನ್ನ ಸ್ಥಾನಾಂತರ ಮಾಡಬೇಕಾಗ್ಯದ. ಇವು ಶಾಶ್ವತವಾಗಿ ಒಂದಿಷ್ಟು ಮಾಡಲೇಬೇಕಂತ ಕೆಲಸಗಳಿದ್ದಾವೆ. ಮತ್ತು ಪ್ರತಿ ವರ್ಷ ನೀರು ಎಲ್ಲಿತನ ಬರ್ತದೆ, ಏನು ಪ್ರವಾಹ ಬಂದಾಗ ಎಲ್ಲಿವರೆಗೆ ಇರ್ತದೆ ನೀರು ಅನ್ನುವಂಥದ್ದು ಈಗಾಗಲೇ ಸರ್ಕಾರಿಯ ದಾಖಲೆಗಳಲ್ಲಿ ದಾಖಲೆ ಅಂತ ವಿಷಯ ಆಗಿದ್ದರಿಂದಾಗೆ ಅವುಗಳ ಬಗ್ಗೆ ತಾತ್ಕಾಲಿಕವಾಗಿ ಪರಿಹಾರ ನೀಡುವ ವಿಚಾರಕ್ಕಿಂತಲೂ ಈಗ ಏನೊಬ್ಬ ನಾವು ಹೇಳ್ತೀವಿ ಇಲ್ಲ ಕಾಳಜಿ ಕೇಂದ್ರ 553 ಮಾಡಿದ್ವಿ, ಮತ್ತೇನೋ ಮಾಡಿದ್ವಿ, ಎಲ್ಲ ಕಡೆ ನಾವು ಸಪ್ಲೈ ಮಾಡ್ತಾಯಿದ್ವಿ. ಇದನ್ನು ಈಗ ಅನ್ನೋಕ್ಕಿಂತಲೂ ಆ ಹಳ್ಳಿಗಳನ್ನು ಶಿಫ್ಟ್ ಮಾಡಿ ಎತ್ತರದ ಪ್ರದೇಶದಲ್ಲಿ ಸುರಕ್ಷಿತ ಪ್ರದೇಶದಲ್ಲಿ ಇಡುವಂಥದ್ದು ಬಹಳ ಅನಿವಾರ್ಯ. ಇದು ಎಲ್ಲ ಒಮ್ಮೆ ಶಾಶ್ವತ ಪರಿಹಾರ ಆಗಲಿ ಅಂತೇಳಿ. ಯಾಕಂದರೆ ಪ್ರವಾಹ ಮೇಲೆ ಬರುವುದಿಲ್ಲ, ನಿಸರ್ಗದ ಹಾವಳಿಗಳು ಇದ್ದೇ ಇರುವಂಥವು. ಉತ್ತರದಲ್ಲೂ ಆಗ್ತಾ ಇಲ್ಲ, ಉತ್ತರ ಭಾರತದಲ್ಲಿ ಇದೇ ಪರಿಸ್ಥಿತಿ ಅದ. ಅಲ್ಲೂ ಗಂಗಾ ಯಮುನಾ ನದಿಗಳು ಬಂದಪ್ಪ ಅಲ್ಲೇ ಸರ್ಕಾರಗಳು ಸಹಿತ ಶಾಶ್ವತ ಪರಿಹಾರ ಮಾಡೇ ಇಲ್ಲ. ಏಕಾಏಕಿ ಬಂದು ಬಿಡ್ತದೆ ಮೆಗಾ ಸ್ಪೋರ್ಟ್ ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆದಾಗ ಮತ್ತೇನೂ ಆದಾಗ ಅಲ್ಲೂ ಅನಾಹುತಗಳಾಗ್ತಾ ಇದ್ದಾವೆ. ಇದಕ್ಕೆಲ್ಲ ಒಂದು ಪರಿಹಾರ ನಮ್ಮ ಸರ್ಕಾರಗಳು ಇಷ್ಟೊಳಗೆ ಮಾಡಬೇಕಾಯಿತು. ಮತ್ತು ಈಗಾಗಲೇ ಒಂದು ಚರ್ಚೆನೂ ಹಿಂದೆ ಆಗಿತ್ತು. ಇಂಥ ಪ್ರವಾಹ ತಿಳಿದ ಡ್ಯಾಮ್ಗಳು ಮಾಡಿಕೊಂಡು ಅಥವಾ ಇಡೀ ದೇಶ ತುಂಬ ಕಾಲುವೆಗಳನ್ನು ಮಾಡಿ ನೀರೆಲ್ಲ ಕಡೆ ಹರಿದು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದರೆ ನೀರಾವರಿಗೆ ಯೋಗ್ಯ ಆಗ್ತದೆ ಮತ್ತು ನಮ್ಮ ಸಾರಿಗೆ ಅನುಕೂಲ ಆಗ್ತದೆ ಅಂತ ದೊಡ್ಡ ಪ್ಲ್ಯಾನ್ ಮಾಡಿತ್ತು. ಆ ವಿಷಯದಲ್ಲಿ ಯಾಕೋ ಏನೋ ನೈಸರ್ಗಿಕ ವೈಪತ್ಯ ಆಗ್ತದೆ, ಅದಾಗ್ತದೆ, ಇದು ವಾದಗಳನ್ನು ಮಾಡಿದರು ಸೈಂಟಿಸ್ಟ್ಗಳೆಲ್ಲ. ಸೈಂಟಿಸ್ಟ್ ಮಾಡಿದ್ದು ಸುಳ್ಳಂತಲ್ಲ, ತಪ್ಪಂತಲ್ಲ, ಆದರೆ ಅದನ್ನು ವೈಜ್ಞಾನಿಕವಾಗಿ ಇದನ್ನು ಮಾಡಲಿಕ್ಕೆ ಸಾಧ್ಯದನ ಅನ್ನುವಂಥದ್ದು ನಾವು ವಿಚಾರ ಮಾಡಬೇಕಾಗಿದೆ. ಇವತ್ತು ಭಾಳ ಮುಖ್ಯದ ಕೃಷ್ಣಾ ಘಟಪ್ರಭಾ ಇಲ್ಲಿ ಕರ್ನಾಟಕದಲ್ಲಿ ಆಯಿತು. ದೊಡ್ಡ ನದಿಗಳು ಕೃಷ್ಣಾ ಮತ್ತು ಕಾವೇರಿನೂ ಸಹಿತ ಬರ್ತದೆ. ಬಟ್ ಅಲ್ಲೆಲ್ಲ ಸುರಕ್ಷತೆ ಏನಾದರೆ ತಮ್ಮ ಒಂದು ಏನಪ್ಪ ಅನುಕೂಲಗಳು ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವೊಂದು ನಿಸರ್ಗದತ್ತವಾಗಿ ಕೆಲವೊಂದಿಷ್ಟು ಭೂಮಿ ಕುಸಿದು ಮಾಡೋದು ಮಳೆಯಿಂದಾಗಿ ಆಗೋದನ್ನು ನೋಡ್ತಾ ಇದ್ದೀವಿ. ಅದಕ್ಕಂತೆ ಪರಿಹಾರ ನಾವು ನಿಧಾನಕ್ಕೆ ಬಗೆಹರಿಸ್ಕೊಳ್ತಾ ಗಿಡಗಳನ್ನ ಹೆಚ್ಚು ಮಾಡ್ಕೊಳ್ತಾ ಕಾಡನ್ನು ಬೆಳೆಸೋದು ಹೋದ್ರೆ ಅದು ಕಡಿಮೆ ಆಗೋ ಸಾಧ್ಯತೆಗಳು ಇದ್ದಾವೆ. ಇವಕ್ಕೆಲ್ಲ ಪರಿಹಾರ ಹುಡುಕಬೇಕಾಗಿದೆ. ಈಗ ಹುಡುಕೋದಷ್ಟಲ್ಲ, ಅದು ಪರಿಹರಿಸಲು ಬೇಕಾಗಿದೆ. ಯಾಕಂದ್ರೆ ಇದಕ್ಕೆಲ್ಲ ಒಮ್ಮೆ ಪರಿಹಾರ ಆಯ್ತಪ್ಪ ಅಂದ್ರೆ ನಂತರದಲ್ಲಿ ಪ್ರತಿ ವರ್ಷ ನಾವು ಖರ್ಚು ಮಾಡೋದು ತಪ್ಕೊತ ಹೋಗ್ತದೆ. ಬಟ್ ಇನ್ನೇನು ಮಳೆ ದಂಡೆ ಮೇಲೆ ಅಗ್ರಿಕಲ್ಚರ್ ಸಲುವಾಗಿ ಅಂತ ಒಕ್ಕಲ್ತನ ಭೂಮಿಗಳನ್ನು ನಾವು ಸ್ಥಾನಾಂತರ ಮಾಡೋ ಪ್ರಶ್ನೆ ಬರೋದಿರೋದು. ನೀರಿದ್ದಲ್ಲೇ ಒಕ್ಕಲ್ತನ ಆಗ್ತಿರ್ತದೆ, ನೀರಾವರಿ ಬೇಕಾಗ್ತದೆ. ಅವು ವರ್ಷ ಒಂದಿಷ್ಟು ಬೆಳೆ ಹಾನಿ ಆದರೂ 1-2 ಬೆಳೆ ಹಾನಿ ಆದರೂ ಅದನ್ನು ರಿಕವರೇಜ್ ಮಾಡ್ಬೋದು. ಬಟ್ ಹಾಳಾದ್ರೆ ಮನೆಯಲ್ಲಿ ಬಿದ್ದು ಆದರೆ ಯಾಕಂದ್ರೆ ಮನೆ ಕಟ್ಟೋದು ಸುಲಭ ಅಲ್ಲ. ನಮಗೆ ಹಾದಿ ಮಾತೈತಿ ಕನ್ನಡದಲ್ಲೇ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತೇಳಿ. ಎರಡೂ ಅತ್ಯಂತ ಕಷ್ಟದ ಕೆಲಸಗಳು. ಅವು ಆಗಬಾರ್ದು, ಮನೆ ಬೀಳಬಾರ್ದು, ಮನೆ ಮುರಿಬಾರ್ದು. ಎಲ್ಲ ದಿಶೆಯಲ್ಲೇ
ಈ ಹಳ್ಳಿಗಳದ್ದಾಯ್ತು, ಗೋಕಾಕದಾಯಿತು, ಇನ್ನೂರು ಪಟ್ಟಣಗಳಾಯಿತು, ಮುಧೋಳಂತೆ ಒಂದು ಸೇಫೆಸ್ಟ್ ಜಾಗದಲ್ಲಿದೆ. ಆ ಮಾತು ಬೇರೆ ಮುಂದಿಂದು ನಮ್ಮ ಘಟಪ್ರಭಾ ನದಿ ಹರಿದು ಹೋಗೋದ್ರೆ ಒಟ್ಟಿನಲ್ಲೇ ಇವೆಲ್ಲನೂ ನಾವು ಸೂಕ್ಷ್ಮ ಅಭ್ಯಾಸ ಮಾಡಿದಾಗ 33 ಹಳ್ಳಿಗಳು ವಿಶೇಷವಾಗಿ ಪ್ರಭಾವಿತ ಆಗ್ತಾ ಇದ್ದಾವೆ ಈಗ ಘಟಪ್ರಭಾ ಇದಕ್ಕಾಗಿ. ಮತ್ತು ಆ ಮಗ್ಗದಲ್ಲೂ ಸಾಕಷ್ಟು ಎಫೆಕ್ಟ್ ಆಗ್ತಾಯಿದೆ. ಈ ಎಲ್ಲ ದಿಶೆಯಲ್ಲಿ ನಮ್ಮ ಸರ್ಕಾರದಿದ್ದು ನಿರ್ಧಾರ ತೆಗೆದುಕೊಂಡ ಸುರಕ್ಷಿತ ಮೊದಲು ಮನೆಗಳನ್ನು ಶಿಫ್ಟ್ ಮಾಡಲಿ, ನಂತರದಲ್ಲಿ ಒಕ್ಕಲ್ತನ ಪ್ರತಿ ವರ್ಷ ಏನು ಹಾನಿ ಆಗ್ತದೆ ಅದು ಪರಿಹಾರ ಮಾಡಿ ತಗೋಲಿ, ಅವ್ರಿಗೂ ಈಸಿ ಆಗ್ತದೆ. ಮತ್ತು ಸಾಕಷ್ಟು ಎತ್ತರದ ಪ್ರದೇಶಗಳು ಅಲ್ಲೆಲ್ಲ ಇದ್ದಾವೆ, ಎತ್ತರ ಪ್ರದೇಶಕ್ಕೆ ಶಿಫ್ಟ್ ಮಾಡಿದ್ರೆ ನಿಶ್ಚಿತವಾಗಿಯೂ ಈ ಪ್ರವಾಹದ ದಾಳಿಯನ್ನು ನಾವು ಎದುರಿಸ್ಬೋದು ಅಂತೇಳಿ ಈ ದಿಶೆಯಲ್ಲಿ ನಮ್ಮ ಶಾಸಕರು, ನಮ್ಮ ಇವರು ಉಸ್ತುವಾರಿಯವರು, ನಮ್ಮ ಡಿ ಸಿ ಅವರು ಅಥವಾ ಸರ್ಕಾರ ಸಿದ್ದುವರ ಅಥವಾ ಸಿದ್ದರಾಮಯ್ಯ ಸರ್ಕಾರ ಈ ದಿಶೆಯಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡ ಶಾಶ್ವತ ಪರಿಹಾರ ಹುಡುಕುವಂಥ ಕೆಲಸ ಆಗಲಿ. ಇದು ಕೇವಲ ನಮ್ಮ ಬೇಡಿಕೆ ಅಲ್ಲ, ಇದು ಜನಸಾಮಾನ್ಯರಲ್ಲಿ ಬೇಡಿಕೆ ಆಗಿದೆ. ಯಾರ್ಯಾರು ಆ ಒಂದು ಪ್ರವಾಹಕ್ಕೆ ಪ್ರಭಾವಿತರಾಗಿದ್ದಾರೆ, ಅವ್ರ ಬದುಕು ನಷ್ಟ ಆಗಿದೆ, ಅವರೆಲ್ಲ ಇವತ್ತು ಕೇಳ್ತಿರೋದು ಒಂದು ಸ್ಥಳಾಂತರ ಮಾಡಿರಿ, ಸ್ಥಳಾಂತರ. ಇದು ಕೇವಲ ಗೋಕಾಕದಲ್ಲ, ಇಡೀ ಕೃಷ್ಣ ಮತ್ತು ಘಟಪ್ರಭಾ ನದಿ ದಂಡೆಯ ಎಲ್ಲ ಪಟ್ಟಣಗಳಲ್ಲಿ ಕೇಳಿಬರುತ್ತಿರುವಂಥ ಮಾತು. ಆ ಜನರ ಧ್ವನಿಗೆ ಕಿವಿ ಮತ್ತು ಕಣ್ಣು ಸರ್ಕಾರ ಯಾವಾಗ ಆಗ್ತದೆ, ಪರಿಹಾರ ಯಾವಾಗ ನೀಡುತ್ತದೆ ಅನ್ನೋದು ಈಗ ಎಲ್ಲರ ಮುಂದಿರೋ ಪ್ರಶ್ನೆ. ನಮ್ಮ ಡಿ ಸಿ ಅವರಂತೆ ನಾವು ಪ್ರಸ್ತಾವ ಕಳಿಸ್ತೀವಿ, ಅದು ಏನಾಗ್ತದೆ ನೋಡೋಣ ಅಂತ ಮಾತು ಹೇಳಿದಾರೆ. ಅದು ಅವ್ರ ಯಶಸ್ವಿ ಆಗಲಿ ಅಂತ ಹೇಳ್ತಾ, ಇದು ಇವತ್ತಿನ ಡೆವಲಪ್ಮೆಂಟ್. ನಮ್ಮ ನದಿಗಳ ಹಾವಳಿ, ಪ್ರವಾಹ, ದಾಳಿ, ಇದಕ್ಕೆ ಪರಿಹಾರ ಯಾವಾಗ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಧತೆ ಸೀತಾರಾಮಿ ಸತ್ಯದ ಕೈಗಳಲ್ಲಿ ವಂದನೆಗಳು.